ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕುಶಾಲನಗರ ಮಹಿಳಾ ದಿನಾಚರಣೆಯು ಕೇವಲ ಸಂಭ್ರಮದ ದಿನವಲ್ಲ, ಅದು ಈ ಹಿಂದೆ ಅಬಲೆ ಎಂದು ಕರೆಸಿಕೊಂಡವರು ಸಬಲೆಯಾಗಿ ಉತ್ತಮ ಆಡಳಿತಗಾರ್ತಿಯಾಗಿ ಹೊರಹೊಮ್ಮಿದ ಕ್ರಾಂತಿಕಾರಿ ಹಾದಿಯ ಸ್ಮರಣೆ ಎಂದು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೇಳಿದರು. ಪುರಸಭೆ ವತಿಯಿಂದ ಪುರಸಭಾ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣೆಂದರೆ ಮನೆಯ ಬೆಳಗುವ ದೀಪ. 4 ಗೋಡೆಗೆ ಸೀಮಿತವಾಗಿದ್ದ ಹೆಣ್ಣು ಇಂದು ಕೈ ಆಡಿಸಿದ ಕ್ಷೇತ್ರವಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿ ಗಂಡಿಗೆ ಸಮಾನವಾಗಿ ನಿಂತಿದ್ದಾಳೆ. ತನ್ನದೇ ಆದ ಛಾಪನ್ನ ಮೂಡಿಸಿ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವುದನ್ನ ಸಾಬೀತುಪಡಿಸಿದ್ದಾಳೆ ಎಂದರು. ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಮಾತನಾಡಿ, ಮಹಿಳೆಯರು ಯಾವುದೇ ಕೀಳರಿಮೆ ಇಲ್ಲದೆ ಜೀವನದಲ್ಲಿ ಮುನ್ನುಗ್ಗಿದರೆ ಯಶಸ್ಸು ಕಂಡುಕೊಳ್ಳಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಮಹಿಳೆಯರು ಈಗ ಅಬಲೆಯಲ್ಲ, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಮೋಘವಾದದ್ದು. ಪುರುಷರ ಏಳಿಗೆಯಲ್ಲಿ ಮಹಿಳೆಯ ಪಾತ್ರ ಯಾವತ್ತೂ ಇರುತ್ತದೆ ಎಂದರು. ವೈದ್ಯಾಧಿಕಾರಿ ಅಂಜಲಿ ಮಾತನಾಡಿ, ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ವ್ಯವಸ್ಥಾಪಕಿ ಸವಿತಾ, ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್, ಕಂದಾಯ ಅಧಿಕಾರಿ ರಾಮು, ಪೌರಸೇವಾ ಸಂಘದ ಅಧ್ಯಕ್ಷ ಧನಂಜಯ್, ಉಪಾಧ್ಯಕ್ಷೆ ಲಕ್ಷ್ಮಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಪುರಸಭಾ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಜರಿದ್ದರು. ತಾರೀಕಿಂದ 14ನೇ ತಾರೀಕಿನ ಒಳಗಡೆ ಅಂದ್ರೆ ಯಾವುದಾದ್ರೂ ಒಂದು ದಿವಸ ಆಗದೆ ಇರುವ ರೀತಿ ನಮ್ಮ ಎಲ್ಲ ಹೆಣ್ಮಕ್ಳು ಜೊತೆಗೆ ಪುರುಷರು ಯಾವುದೇ ಮನೆಯಲ್ಲಿ ಗರ್ಭಿಣಿಯರಿದ್ರೆ ಗಂಡ್ಮಗು ಬೇಕು ಅಂತ ಬಾಯಿ ಬಿಟ್ಟು ಹೇಳ್ಬೇಡಿ. ನಿಮ್ಗೆ ಆ ಥರ ಆಸೆ ಇದ್ರೆ ಅದನ್ನ ನಾವು ವಿರೋಧಿಸಲ್ಲ, ಮನ್ಸೊಳಗೆ ಇಟ್ಕೊಳ್ಳಿ. ಮಗು ಬೇಕು, ನೀವಾ ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳಿದ್ರೆ ಜೈಲು ಇದೆ, ದಂಡನೂ ಇದೆ. ಇದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ. ಅದಾಗಬಾರ್ದು. ಓರೋದ್ರಿಂದ ಹಿಡಿದು ನಿಲ್ಲೋದ್ರಿಂದ ಹಿಡಿದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಹಿಡಿದು ಈ ಮನೆಗೆ ಹೋಗಿ ಸಿಗ್ನಿರ್ತೀರ ನೀವು? ಇಲ್ಲ ತಾನೆ? ಹೋಗಿ ಸ್ಲಿಪ್ಪರ್ ಒಂದ್ ಕಡೆ, ಬ್ಯಾಗ್ ಒಂದ್ ಕಡೆ, ಕೈಕಾಲು ತೊಳೆಯೋದು, ಮತ್ತೆ ಅಡ್ಗೆ ರೂಮ್ಗೆ ಓಡೇ ಹೊಡ್ತೀರಾ. ಹೌದಾ? ನೀವು ನಿಮ್ಮನ್ನ ತೊಡಗಿಸ್ಕೊಳ್ಳುವಾಗ ಅದೇ ರೀತಿ ಇಲಾಖೆಯಲ್ಲೂ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ, ನಮ್ಮ ಜವಾಬ್ದಾರಿ ನಿಭಾಯಿಸುವಲ್ಲಿ. ಮತ್ತೆ ಇಂಥ ಕಾರ್ಯಕ್ರಮಗಳು ಅಪರೂಪ. ಒಂದು ಮೀಟಿಂಗ್ಗಳು ನಡಿಬೋದು ಬಿಟ್ರೆ ಕಾರ್ಯಕ್ರಮಗಳು ಅಪರೂಪ. ನಾನು ಹೇಳಿದಾಗೆ ಪುರಸಭೆಯಲ್ಲಿ ಅವರು ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗೂ ಈ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಒಂದು ಮಾಹಿತಿ ಸಿಕ್ತು, ಕಾರ್ಯಕ್ರಮ ಇದೆ. ನಮ್ಮ ತಾಲೂಕು ಮೀಟಿಂಗ್ ನಾವೇ ಅಲ್ಲಿ ಆಯೋಜನೆ ಮಾಡಿರ್ತೀವಿ. ತಾಲೂಕು ಮೀಟಿಂಗನ್ನು ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮಗಳ ಪರವಾಗಿ, ನಿಮ್ಮಗಳಿಗೋಸ್ಕರ. ನೀವಿಲ್ಲ ಅಂದರೆ ನಾವಿಲ್ಲ. ಇದು ಹೊಗಳಿಕೆಗೆ ಹೇಳುವ ಮಾತಲ್ಲ. ನೀವಿಲ್ಲ ಅಂದರೆ ನಮ್ಮ ಮನೆ ಹತ್ರ 2 ದಿನ ಬರಲಿಲ್ಲ ಅಂದರೆ ಗಬ್ಬನಾರಿ ಹೋಗ್ತದೆ. ನೀವು ಬಂದು ನಿಜವಾಗ್ಲೂ ಕೋವಿಡ್ ಬಂದಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿದೆ. ಇದು ನಿರಂತರ ಸಿಕ್ಕಲಿ. ಇದೇ ಕಾನ್ಸ್ಟಿಟ್ಯೂಷನ್ ಹೇಳಿದ್ದು, ಇದೇ ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕು. ತಳವರ್ಗದ ನೌಕರರಿಂದ ಬದಲಾವಣೆ ಆಗ್ತಾ ಬಂದರೆ ಮೇಲ್ಮಟ್ಟದ ನೌಕರರಿಗೂ ಅದು ಬದಲಾವಣೆ ಹೆಣ್ಮಕ್ಳಿಗೆ ಸಿಗ್ತದೆ. ಅದು ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಇಲ್ಲಿಯ ನೌಕರರಿದ್ದಾರೆ, ಎಲ್ಲ ಮಹಿಳಾ ಸಿಬ್ಬಂದಿಯವರು. ಆಯಿತು, ಒಂದು ಕಡೆ ಈ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯ ಇಲಾಖೆಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ. ಇವರು ಮಹಿಳೆಯರನ್ನ ಪೂಜಿಸೋದಕ್ಕೆ ಹೇಳಿದ್ರಲ್ಲ, ಈ ಒಂದು ಕಾರ್ಯಕ್ರಮದ ಬ್ಯಾನರ್ಸ್ಗಳನ್ನ ಎಷ್ಟು ಜನರಿಗೆ ನಿಮಗೆ ಓದಕ್ಕೆ ಬರದಿದ್ರು ಬ್ಯಾನರ್ಸ್ಗಳನ್ನ ನೋಡಿ ಕಣ್ತುಂಬಿಸ್ಕೊಂಡು ಹೋಗಿ. ಮಾಹಿತಿಗಳು ಇದರಲ್ಲಿ ಲಭ್ಯ ಇದೆ. ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಬೇಕು. ಈಗ ಹೆಣ್ಣು ಭ್ರೂಣ ಹತ್ಯೆ ಕಡಿಮೆ ಆಗಿದೆ, ಆದರೆ ಪರ್ಸೆಂಟೇಜ್ ವಾರು ನಾವು 25-30 ವರ್ಷಗಳ ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ಆಗಿದ್ದಕ್ಕೆ ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಸ್ವಲ್ಪ ಕುಂಠಿತಗೊಂಡಿದೆ. 10 ಗಂಡು ಮಕ್ಕಳಿದ್ರೆ 10 ಹೆಣ್ಣು ಮಕ್ಕಳು ಇರಬೇಕು ಮೇಡಮ್. ಈಗ ಸ್ವಲ್ಪ 8-7 ಹೆಣ್ಮಕ್ಳಿಗೆ ಬಂದಿದ್ದಾರೆ. ಕೆಲವೊಂದು ವಿಲೇಜ್ಗಳಲ್ಲಿ ಗಂಡು ಮಕ್ಕಳು ಮದುವೆ ಆಗದೆ ಉಳಿದಿದ್ದಾರೆ. ಅದು ನಮ್ಮ ಫ್ಯಾಮಿಲಿಲೂ ಆಗ್ಬೋದು, ಗ್ರಾಮಗಳಲ್ಲೂ ಆಗ್ಬೋದು. ಇದು ಕಾರಣ ಹೆಣ್ಣು ಭ್ರೂಣ ಹತ್ಯೆಗೆ. ಈಗ ಇಲ್ಲ ಬಿಡಿ, ಯಾರಿಗೆ ಹೆಣ್ಮಕ್ಳು ಇಷ್ಟ ಗಂಡು ಮಕ್ಳು ಇಷ್ಟ ಅಂದರೆ ಮ್ಯಾಕ್ಸಿಮಮ್ ಎಲ್ಲರ ಗಂಡು ಮಕ್ಕಳು ಸಹ ಹೆಣ್ಮಕ್ಳನ್ನೇ, ಅಪ್ಪಂದಿರು ಹೆಣ್ಮಕ್ಳನ್ನ ಇಷ್ಟ ಅಂತ ಹೇಳ್ತಾರೆ. ಅಂತ ಸಂದರ್ಭ ಬಂದಿದೆ. ಇದು 25-30 ವರ್ಷಗಳ ಹಿಂದಿನ ಪರಿಣಾಮದಿಂದ ಈ ಥರ ಆಗಿದೆ. ಈಗ ಕೇಳಿ ನೋಡಿ, ಯಾರಿಗೆ ಹೆಣ್ಮಕ್ಳು ಇಷ್ಟ ಅಂದರೆ ಎಲ್ಲರೂ ಅಪ್ಪಂದಿರು. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಬಾಯಿ
ಆರೋಗ್ಯದ ಬಗ್ಗೆ ಒಂದು ನಾನು ಹೇಳ್ತೀನಿ. ಯಾಕಂದ್ರೆ ಬಾಯಿದ್ದು ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಶರೀರ ಚೆನ್ನಾಗಿರೋದು. ಫಸ್ಟ್ ಹಲ್ಲು ಚೆನ್ನಾಗಿದ್ರೆ ನಿಮ್ಮದು ಜೀರ್ಣಕ್ರಿಯೆ ಸರಿಯಾಗೋದು. ಆಮೇಲೆ ಮೇನಾಗಿ ಏನಂದ್ರೆ ತಂಬಾಕು ಸೇವನೆ. ಮಹಿಳೆಯರು ಹೆಚ್ಚಾಗಿ ವೀಳ್ಯದೆಲೆ ಜೊತೆಗೆ ತಂಬಾಕು ಎಲೆ ಸೇರಿಸ್ಕೊಂಡು ಗಂಟು ಮಾಡಿ ಸೈಡ್ ಎಣ್ಣೆ ಸೈಡಲ್ಲಿ ಇಟ್ಕೊಳ್ಳೋದು ಅಭ್ಯಾಸ. ಅದೇ ಮೇನ್ ನಿಮ್ದು ಬಾಯಿ ಕ್ಯಾನ್ಸರ್ ಬರೋಕ್ಕೆ ಕಾರಣ. ಅದು ಏನಾಗ್ತದೆ ಫಸ್ಟ್ ಗೊತ್ತಾಗೋದಿಲ್ಲ, ಚೆನ್ನಾಗಾಗ್ತದೆ, ಇಡೀ ದಿನ ಕೆಲಸ ಮಾಡ್ತೀವಿ, ಇದನ್ನೇ ಹೇಳೋದು, ನಮಗೆ ಕೆಲಸ ಮಾಡ್ತಾ ಇರ್ತೀವಿ, ನಮಗೇನೋ ಒಂದು ಇರಬೇಕು, ಅದು ಕ್ರಮೇಣ ಏನಾಗುತ್ತೆ ಚಟ ಥರ ಆಗುತ್ತೆ. ಅದರಿಂದಾಗಿ ಅಲ್ಲಿಂದ ಸ್ಟಾರ್ಟ್ ಆಗೋದು ಮೇನ್ ಅದು. ಇನ್ನೊಂದೇನಂದ್ರೆ ನೀವು ಹಲ್ಲುದು ಚೆಕಪ್ ಮಾಡಿಸ್ಬೇಕು 6 ತಿಂಗಳಿಗೆ ಒಂದ್ಸತಿ. ನೋವಿರ್ಲಿ ಇಲ್ಲದಿಲ್ಲ ಏನು ತೊಂದರೆ ಇಲ್ಲ ಅಂದ್ರೂ ಯಾವುದೇ ಡೆಂಟಿಸ್ಟ್ ನಿಮ್ಮ ಹತ್ರ ಇರೋದ್ರಿಗೆ ಹೋಗಿ ಹಲ್ಲು ಚೆಕಪ್ ಮಾಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಗೊತ್ತಾಗಿರೋದಿಲ್ಲ. ಹುಳ ಎಲ್ಲ ಆಗೋದು ಯಾವಾಗಲೂ ಕಪ್ಪು ಕಲರ್ ಏನು ಇರೋದಿಲ್ಲ. ನಿಮಗೆ ಗೊತ್ತಾಗೋಷ್ಟು ನೋವು ಸ್ಟಾರ್ಟ್ ಆಗಿರ್ತದೆ. ನೋವು ಸ್ಟಾರ್ಟ್ ಆದ್ಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡೋದು ಕಷ್ಟ. ಅಂದ್ರೆ ನೀವು ಜಾಸ್ತಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆ ಥರ ಎಲ್ಲ ಮಾಡಿಸ್ಬೇಕು. ನೀವು ಫಸ್ಟೇ ಬಂದ್ರೆ ನಾವು ಚೆಕ್ ಮಾಡಿದಾಗ ನಮ್ಗೆ ಮುಟ್ಟುವಾಗ ಗೊತ್ತಾಗ್ತದೆ ಸ್ಟಾರ್ಟ್ ಆಗಿದೆಯಾ ಇಲ್ಲ ಅಂತೇಳಿ. ನಾವು ಹೇಳ್ತೀವಿ ಇಂಥ ದಿನ ಬನ್ನಿ ಅಂದರೆ ಅದನ್ನ ಕ್ಲೀನ್ ಮಾಡಿ ಸಿಮೆಂಟ್ ಹಾಕೋದು ಅಂತ ಹೇಳ್ತೀರಲ್ಲ ಅದನ್ನ ಮಾಡಿಕೊಡ್ತೀವಿ. ಇನ್ನು ನೆಕ್ಸ್ಟ್ ಇಲ್ಲ ಅಂದರೆ ನೀವು ಹಲ್ಲು ಕೀಳೋದು ಎಲ್ಲ ಮಾಡಿದ್ರೆ ಪುನಃ ಹಲ್ಲು ಇಡ್ಬೇಕಾದ್ರೆ ತುಂಬ ಅದು ದೊಡ್ಡ ಪ್ರೊಸೀಜರ್. ಅದು ನೀವು ಹಲ್ಲು ಇಡ್ಲಿಲ್ಲ ಅಂದ್ರೆ ನಿಮ್ಗೆ ಅಗ್ಯಕ್ಕೆ ಇರೋದಿಲ್ಲ. ನಡೆಯೋದು ಬೇಡ, ನಿಂದು ನಡೆಯೋದು ಬೇಡ. ಇಬ್ರದು ಆ ಟೈಮ್ ಸರಿಯಾಗಿ ಆ ಸಂದರ್ಭಕ್ಕೆ ತಕ್ಕನಾಗಿ ಯಾರ್ಯಾರು ನಡೆಯುತ್ತೋ ಅವರೇ. ಎಲ್ಲ ಹೆಣ್ಮಕ್ಳು ನಡೆಸ್ತೀರಾ, ನೀವೇ ನಡೆಸ್ಬೇಕು, ಪರವಾಗಿಲ್ಲ. ನೀವೇನೆ ಕೂತ್ಕೊಳ್ರಪ್ಪ ಯಾಕೆ ಎದ್ದು ಹೋಗ್ತೀರಾ? ಏನ್ ಹೇಳಿದ್ದಲ್ಲ, ಈಗೋನ ಬಿಟ್ಬಿಡ್ಬೇಕು. ನನ್ನ ಗಂಡನ ಹತ್ರ ನಾನು ಯಾಕೆ ಸೋಲ್ಬೇಕು, ನನ್ನ ಹೆಂಡ್ರ ಹತ್ರ ನಾನು ಯಾಕೆ ಸೋಲ್ಬೇಕು ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ. 1 ಲಕ್ಷ ಸಂಬಳ ತಗೊಂಬನ್ನಿ, ದಯವಿಟ್ಟು ನೀವು ಆ ತರ ನೀವು ನನ್ನ ಗಂಡನಿಂದ ದೊಡ್ಡವನು ಅನ್ನೋದು ಬೇಡ, ನಾವು ಹೆಂಡತಿಗಿಂತ ದೊಡ್ಡವರು ಅನ್ನೋದು ಬೇಡ. ಇದೊಂದು ಆದ್ರೆ ದಯವಿಟ್ಟು ಎಲ್ಲಾ ಸಂಸಾರಗಳು ಚೆನ್ನಾಗಿರ್ತವೆ ಅಂತ ಹೇಳಿ ನನ್ನ ಭಾವನೆ. ಆಮೇಲೆ ಹೆಣ್ಮಕ್ಳಿಗೆ ಗಂಡ ಸಪೋರ್ಟ್ ಇದ್ದಾನೆ ಅಂದ್ರೆ ಆರೋಗ್ಯ ಅಲ್ಲ, ಎಲ್ಲ ಸೂಪರ್ ಆಗ್ಬಿಡ್ತಾರೆ ಹೆಣ್ಮಕ್ಳು. ಅಷ್ಟು ಶಕ್ತಿ ಬಂದ್ಬಿಡುತ್ತೆ ಅವ್ರಿಗೆ. ಆ ರೀತಿಯಾಗಿ ಇವತ್ತು ನಾವೆಲ್ಲ ತಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ. ಆಮೇಲೆ ಹೆಣ್ಮಕ್ಳಿಗೆ ಸಾಕಷ್ಟು ಕಾನೂನುಗಳಿದಾವೆ. ಹೆಣ್ಮಕ್ಳು ರಕ್ಷಣೆ ಮಾಡಲಿಕ್ಕೆ ತುಂಬಾ ಕಾನೂನುಗಳಿದಾವೆ. ಆದ್ರೆ ಗಂಡ್ಮಕ್ಳಿಗೆ ಕಾನೂನುಗಳಲ್ಲಿ ಕಡಿಮೆ ಇದಾವೆ. ದಯವಿಟ್ಟು ಹೆಣ್ಮಕ್ಳು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಳಿಗೆ ದಯವಿಟ್ಟು ಕಾನೂನಿನಲ್ಲಿ ಕಡಿಮೆ ಇರೋದ್ರಿಂದ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರವಾಗಿ ಕಾನೂನನ್ನ ಬಳಸ್ತಕ್ಕಂಥದ್ದು ದಯವಿಟ್ಟು ಮಾಡಬಾರದು ಅಂತೇಳಿ ಮಾನ್ಯ ಹೆಣ್ಮಕ್ಳಲ್ಲಿ ನಾನು ಮನವಿ ಮಾಡ್ತೀನಿ. ನಿಮಗೆ ತುಂಬಾ ಕಾನೂನಿದೆ, ನಿಮ್ಮನ್ನ ನಾವು ಮಾತಾಡ್ಸಂಗಿಲ್ಲ. ಈಗ ಮೇಡಮ್ನವ್ರ ಮ್ಯಾನೇಜರ್ ಹೇಳಿದ್ರು, ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೆ ಅಲ್ಲಿ ಖಂಡಿತ ಸತ್ಯ ಅದು, ಎರಡು ಮಾತಿಲ್ಲ. ಆದ್ರೆ ನಿಮ್ಗೆ ಕಾನೂನುಗಳಿದಾವೆ. ಆ ಕಾನೂನುಗಳನ್ನ ದಯವಿಟ್ಟು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕೋ ಆ ರೀತಿಯಾಗಿ ನೀವು ಬಳಕೆ ಮಾಡ್ಕೊಳ್ಳಿ. ದಯವಿಟ್ಟು ಸುಳ್ಳಾಗಿ ನಾನು ದಯವಿಟ್ಟು ಯಾರ ಕೈಲೂ ನಾನು ಇದು ಮಾಡ್ತಿಲ್ಲ. ನೀವು ಮನಸ್ಸಲ್ಲಿ ನೀವು ಹತ್ಕೊಂಡು ಹೇಳಿ. ನಾನು ಯಾಕಂದ್ರೆ ನಾನು ನೋಡಿರೋದ್ರಿಂದ ನಾನು ಖಂಡಿತವಾಗಿ ನಾನು ಹೇಳ್ತಾ ಇರೋದು, ನೀವೇನಂದ್ರೆ ಕಾನೂನುಗಳು ತುಂಬಾ ಪ್ರಬಲವಾಗಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.